ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಬಿಸಿಲು ದಿನಗಳು ಪ್ರಾರಂಭ ಆಗ್ತಾ ಇದೆ ಅಲ್ವಾ? ದೇಹ ತಂಪಾಗಿರ್ಲಿ ಅಂದ್ರೆ ನಾವು ಕೆಲವೊಂದು ಸರಳ ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ. ಇವತ್ತು ನಾನು ನಿಮ್ ಜೊತೆಗೆ ಈ ಸಮ್ಮರ್ ನಲ್ಲಿ ದೇಹವನ್ನ ತಂಪಾಗಿಡೋದಕ್ಕೆ 7 ಸುಲಭ ಟಿಪ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಅದನ್ನ ಈ ಎಪಿಸೋಡ್ ನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಎನರ್ಜಿ ಫುಲ್ ಆಗಿರೋದು ಖಂಡಿತ. ಸೊ ಏನ್ ಹಾಗಿದ್ರೆ ಆ ಟಿಪ್ಸ್ಗಳು, ಸಿಂಪಲ್ ಟಿಪ್ಸ್ಗಳು ಅಂತ ನೋಡೋಣ ಬನ್ನಿ. ಮೊದಲು ದಿನಕ್ಕೆ 3-4 ಲೀಟರ್ ನೀರನ್ನ ಕುಡಿಯೋದು ಬಹಳನೇ ಮುಖ್ಯ. ಯಾಕೆಂದ್ರೆ ಈ ಬಿರು ಬೇಸಿಗೆಯಲ್ಲಿ ನಮ್ಗೆ ತುಂಬಾನೇ ಶೆಕೆ ಆಗ್ತಾ ಇರತ್ತೆ, ತುಂಬಾನೇ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರತ್ತೆ. ಹಾಗಾಗಿ ನಮ್ಮ ಕಿಡ್ನಿಗಳಿಗೆ ಸಮಸ್ಯೆ ಆಗತ್ತೆ. ಸೊ ಇದರಿಂದ ನಾವು 3-4 ಲೀಟರ್ ನೀರು ಕುಡಿಯೋದ್ರಿಂದ ನಮ್ಮ ಕಿಡ್ನಿಗಳು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಚರ್ಮವನ್ನು ಕೂಡ ತುಂಬಾ ಕಾಂತಿಯುತವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಟಿಪ್ ಏನಪ್ಪಾ ಅಂದ್ರೆ ಕೂಲ್ ಫುಡ್ಸ್. ಅಂದ್ರೆ ನಮ್ಮ ಸಮ್ಮರ್ ಅಂತಂದ್ರೆ ಸೀಸನಲ್ ಫ್ರೂಟ್ಸ್ ಬಹಳನೇ ಮುಖ್ಯ ಆಗತ್ತೆ. ನಮ್ಗೆ ನಮ್ಮ ಪ್ರಕೃತಿ ಎಷ್ಟೆಲ್ಲ ಒಳ್ಳೇದನ್ನ ಮಾಡ್ತಾ ಇದೆ ನೋಡಿ ವೀಕ್ಷಕರೇ. ನಮ್ಗೆ ಸಮ್ಮರ್ಗೆ ಬೇಕಾಗಿರುವಂತಹ ಸೀಸನಲ್ ಫ್ರೂಟ್ಸ್ ಗಳನ್ನ ಕೊಡ್ತಾ ಇದೆ. ಅದು ಯಾವ್ಯಾವ್ದು ಅಂತಂದ್ರೆ ನಿಮ್ಗೂ ಗೊತ್ತಿರೋ ಅಂತದ್ದೇ. ಈ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಮಸ್ಕ್ ಮೆಲನ್ ಅಂದ್ರೆ ಕರ್ಬೂಜ ಹಣ್ಣು, ಇವು ನಮ್ಮ ದೇಹವನ್ನ ತಂಪಾಗಿಡೋದಕ್ಕೆ ಹಾಗೆ ಜೀರ್ಣಕ್ರಿಯೆ ಸುಗಮ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದೆಲ್ಲ ಸೀಸನಲ್ ಫ್ರೂಟ್ಸ್ ನಾವು ತಿನ್ನೋದ್ರಿಂದ ಈ ಸಮ್ಮರ್ ಅಲ್ಲಿ ಸ್ವಲ್ಪ ಕೂಲ್ ಆಗಿ ಇರ್ಬೋದು. ಹಾಗೆ ಮೂರನೇ ಟಿಪ್ ಏನಂದ್ರೆ ತಂಪಾದ ಪಾನೀಯಗಳು. ಅಂದ್ರೆ ನಾವು ಈ ಸಮ್ಮರ್ ಅಲ್ಲಿ ತಂಪಾದ ಪಾನೀಯಗಳನ್ನ ಆದಷ್ಟು ಸೇವಿಸ್ಬೇಕಾಗತ್ತೆ. ಇದರಿಂದ ನಮ್ಮ ದೇಹವನ್ನ ತಂಪಾಗಿ ಇಟ್ಕೋಬಹುದು. ಈ ಬೇಸಿಗೆ ಕಾಲದಲ್ಲಿ ನೀರ್ ಕುಡಿಯೋದ್ರ ಜೊತೆಗೆ ಈ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ನಮ್ಮ ದೇಹ ತುಂಬಾನೇ ತಂಪಾಗಿರುತ್ತೆ. ಈ ಮಜ್ಜಿಗೆ ಜೊತೆಗೆ ಮೆಂತ್ಯ ಪುಡಿ, ಜೀರಿಗೆ ಪುಡಿ ಸೇರ್ಸ್ಕೊಂಡು ಕುಡಿದ್ರಂತೂ ಇನ್ನು ತುಂಬಾನೇ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಬೇರೆ ಜ್ಯೂಸ್ಗಳು ಅಂತ ಅಂದ್ರೆ ಅದು ಪುದೀನಾ ಜ್ಯೂಸ್, ಲಿಂಬೆ ಶರ್ಬತ್ತು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನಾಲ್ಕನೇ ಟಿಪ್ ಏನಪ್ಪಾ ಅಂತ ಅಂದ್ರೆ ಲೂಸ್ ಅಂಡ್ ಕಾಟನ್ ಬಟ್ಟೆನ ಹಾಕೊಳ್ಳೋದು. ಹೌದು ವೀಕ್ಷಕರೇ, ಈ ಸಮ್ಮರ್ ಅಲ್ಲಿ ತುಂಬಾನೇ ಟೈಟ್ ಆಗಿರೋ ಬಟ್ಟೆ ಹಾಗೆ ಗಾಢವಾಗಿರುವಂತಹ ಬಣ್ಣದ ಬಟ್ಟೆಗಳನ್ನ ಧರಿಸೋದ್ರಿಂದ ನಮ್ಮ ದೇಹ ಬಿಸಿಲಿಗೆ ಹೆಚ್ಚಾಗಿ ಆಕರ್ಷಣೆ ಆಗಿ ಟ್ಯಾನ್ ಆಗುವಂತ ಚಾನ್ಸಸ್ ಗಳಿರುತ್ತೆ. ಸೊ ಹಾಗೆ ನಮಗೆ ತುಂಬಾನೇ ಅನ್ಕಂಫರ್ಟಬಲ್ ಕೂಡ ಫೀಲ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಲೂಸ್ ಆಗಿರುವಂತಹ ಕಾಟನ್ ಬಟ್ಟೆಗಳು ಹಾಗೆ ಲಿನನ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಈ ಸಮ್ಮರ್ ಅಲ್ಲಿ ನಮ್ಮ ದೇಹ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. 5ನೇ ಟಿಪ್ ಏನಂದ್ರೆ ಈ ಬಿರು ಬೇಸಿಗೆಯಲ್ಲಿ ನಾವು ಸ್ವಲ್ಪ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದು ಯಾವಾಗ ಅಂತಂದ್ರೆ ಮಧ್ಯಾಹ್ನ 12-4 ಗಂಟೆ ಅಂತ ತುಂಬಾನೇ ಬಿಸಿಲಿರುತ್ತೆ. ಈ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ತುಂಬಾನೇ ಬಿಸಿಲಿರುತ್ತೆ. ಈ ಟೈಮಲ್ಲಿ ನಾವು ಹೊರಗಡೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಹಾಗೂ ನಮ್ಗೆ ತುಂಬಾನೇ ಮುಖ್ಯವಾದ ಕೆಲಸಗಳಿರುತ್ತೆ ಅನ್ನೋದಾದ್ರೆ ನಾವು ಹೊರಗಡೆ ಹೋಗುವಾಗ ಈ ಛತ್ರಿ, ಅಂಬ್ರಲಾನ ತಗೊಂಡ್ ಹೋಗ್ಬೇಕು. ಹಾಗೆ ಸನ್ ಗ್ಲಾಸ್ ಅನ್ನ ಬಳಸ್ಬೇಕು. ಹಾಗೆ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಹೋಗೋದ್ರಿಂದ ನಾವು ಟ್ಯಾನ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಈ ಬಿರು ಬೇಸಿಗೆಯಲ್ಲಿ ನಾವು ಹೊರಗಡೆ ಹೋದಾಗ ಕೆಲವ್ರಿಗೆ ತಲೆ ಸುತ್ತ ಬರೋದೆಲ್ಲ ಆಗತ್ತೆ. ಸೊ ಅದು ಕೂಡ ಅವಾಯ್ಡ್ ಆಗತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ. ಹಾಗೆ 6ನೇ ಟಿಪ್ ಏನಪ್ಪಾ ಅಂತಂದ್ರೆ ಮೆಂತ್ಯ ಮತ್ತು ಜೀರಿಗೆ ಪಾನಕ. ಹೌದು ವೀಕ್ಷಕರೇ, ಈ ಬಿರು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋದಕ್ಕೆ ಇದು ಇನ್ನೊಂದು ಸುಲಭ ಪಾನಕ ಅಂತಾನೆ ಹೇಳ್ಬೋದು. ಈ ಮೆಂತ್ಯನ 1-2 ಕಾಳು ನೆನೆಸಿ 1-2 ಗಂಟೆ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಇದು ನಮ್ಮ ದೇಹವನ್ನ ಇಡೀ ದಿನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರಿಗೆ ನೀರ್ ಮಾಡ್ಕೊಂಡು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತೆ ಮತ್ತೆ ದೇಹ ಕೂಡ ತಂಪಾಗಿರುತ್ತೆ. ನಮ್ಮ ಮನೆಯಲ್ಲೇನೆ ನೋಡಿ ಈ ಮೆಂತ್ಯ ಹಾಗೂ ಜೀರಿಗೆ ಇದ್ದೇ ಇರುತ್ತೆ. ಇದು ಪ್ರತಿನಿತ್ಯ ನಾವು ಬಿರು ಬೇಸಿಗೆಯಲ್ಲಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬಾನೇ ತಂಪಾಗಿಡುತ್ತೆ. ಮತ್ತೆ ಕೊನೆಯ ಟಿಪ್ 7ನೇ ಟಿಪ್ ಏನಪ್ಪಾ ಅಂದ್ರೆ ಸಮ್ಮರ್ ಯೋಗ ಅಂಡ್ ರಿಲ್ಯಾಕ್ಸೇಷನ್. ಹೌದು ವೀಕ್ಷಕರೇ, ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಶೀತಲಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಇದು ದೇಹದ ಉಷ್ಣತೆಯನ್ನ ನಿಯಂತ್ರಣ ಮಾಡುತ್ತೆ ಮತ್ತು ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿಯನ್ನ ಕೊಡುತ್ತೆ.
ಸೊ ನೋಡಿದ್ರಲ್ವಾ ವೀಕ್ಷಕರೇ, ಈ ಬಿರು ಬೇಸಿಗೆಯಲ್ಲಿ ನಮ್ಮ ದೇಹವನ್ನ ತಂಪಾಗಿಡೋದಕ್ಕೆ ಈ 7 ಟಿಪ್ಸ್ ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ಅಂತ ಭಾವಿಸ್ತೀನಿ. ಸೊ ಇದೇ ರೀತಿ ಮತ್ತಷ್ಟು ಟಿಪ್ಸ್ ಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ಟಿಪ್ಸ್ ಗಳನ್ನ ನೀವು ಕೂಡ ಟ್ರೈ ಮಾಡಿ, ಹಾಗೆ ನಿಮ್ಮ ಫೇವ್ರೆಟ್ ಟಿಪ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.